ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಜನವರಿ 17ಕ್ಕೆ ನೇಮಕವಾದ ರಾತ್ರಿಯ ಗೀತೆ. ಕರ್ತನಲ್ಲಿ ಶಾಂತವಾಗಿರು, ಮೌನವಾಗಿದ್ದು ಆತನಿಗಾಗಿ ಎದುರು ನೋಡು. ಕೀರ್ತನೆಗಳು 37ನೇ ಅಧ್ಯಾಯ 7ನೇ ವಚನ. ನಮ್ಮ ಹೊರಗಿನ ಸಮಾಧಾನ ಮತ್ತು ಶಾಂತತೆಯನ್ನು ಹಂಬಲಿಸಿ ಅದು ಸಿಗುವುದಕ್ಕೆ ಬಹಳ ತಡವಾದಾಗ ನಾವು ನಿರಾಶೆಗೊಳ್ಳಬಾರದು ಮತ್ತು ತಾಳ್ಮೆಯಿಂದ ಸಹಿಸುವ ಪರೀಕ್ಷೆ ಉಂಟಾದಾಗ ನಮ್ಮ ನಂಬಿಕೆಯು ಕುಂಠಿತವಾಗಬಾರದು. ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗುವುದಕ್ಕೆ ನಿಧಾನವಾಗಿದೆ ಎಂದು ತೋರಿದಾಗ ನಮ್ಮ ತಂದೆ ನಮ್ಮನ್ನು ಮರೆತು ಬಿಟ್ಟಿಲ್ಲ ಎಂದು ನಾವು ಅರಿತುಕೊಳ್ಳಬೇಕು. ನೂತನ ಸೃಷ್ಟಿಗಳಾದ ನಮಗೆ ಹೊರಗಿನ ಸಮಾಧಾನ ಮತ್ತು ಶಾಂತತೆಯು ಯಾವಾಗಲೂ ನಮ್ಮ ಅಗತ್ಯತೆಗಳಿಗನುಸಾರವಾಗಿ ಪರಿಸ್ಥಿತಿಗಳು ಸೂಕ್ತವಾಗಿರುವುದಿಲ್ಲ ಮತ್ತು ಅಮೂಲ್ಯವಾದ ಆತ್ಮದ ಫಲಗಳು ನಮ್ಮಲ್ಲಿ ಬೆಳೆಯದಂತೆ ಇರುವ ಪರಿಸ್ಥಿತಿಯನ್ನು ನಾವು ಬಯಸುವುದಿಲ್ಲ. ಆದುದರಿಂದ ನಿಮ್ಮನ್ನು ಶೋಧಿಸುವುದಕ್ಕೆ ಅಗ್ನಿಯಂತಿರುವ ಪರಿಶೋಧನೆಗಾಗಿ ನೀವು ಆಶ್ಚರ್ಯಪಡಬೇಡಿರಿ. ಅಪೂರ್ವವಾದ ಸಂಗತಿ ನಿಮಗೆ ಸಂಭವಿಸುತ್ತೆಂದು ಯೋಚಿಸಬೇಡಿರಿ, ಆದರೆ ಸಂತೋಷ ಉಳ್ಳವರಾಗಿರಿ. 1 ಪೇತ್ರ 4ನೇ ಅಧ್ಯಾಯ 12-13 ವಚನಗಳು. ನಮ್ಮ ತಲೆಯಲ್ಲಿರುವ ಪ್ರತಿಯೊಂದು ಕೂದಲನ್ನು ಎಣಿಕೆ ಮಾಡಿರುವಾತನು ಅತಿ ಬಲಹೀನ ಮತ್ತು ವಿನಮ್ರತವುಳ್ಳ ಆತನ ಮಕ್ಕಳ ಪಾಡುಗಳು ಮತ್ತು ಅವಶ್ಯಕತೆಗಳ ಕುರಿತು ಅಲಕ್ಷ್ಯ ಮಾಡುವಾತನಲ್ಲ. ಓಹೋ, ಎಂಥ ಪ್ರೀತಿಯ ಪಾಲನೆಯ ಆರೈಕೆಯನ್ನು ಕುರಿತು ಅರಿತುಕೊಳ್ಳುವಾಗ ಎಷ್ಟು ಹಿತವಾಗಿದೆ. ಆತನು ಶಾಂತತೆಯನ್ನು ದಯಪಾಲಿಸಿದರೆ ಕೇಡು ಮಾಡುವವರು ಯಾರು ಎಂಬುದೇ. ಆಮೇನ್.